ಫಸ್ಟ್ ನೇಮ್ ಅಲ್ಲಿ ಯಾರು ಕರೀತಿರ್ಲಿಲ್ಲ. ಊರಲ್ಲಿ ಎಲ್ಲ ಮಲಿಟಾ, ಮಲಿಟಾ ಅಂತ ಕರೆಯೋದು. ಹಾ ಹಾ ನಮ್ಮ ಅಂದ್ರೆ ಫ್ಯಾಮಿಲಿ ಒಳಗೆ ಎಲ್ಲ. ಪಾರ್ವತಿ ಹ್ಮ್. ಸಿಸ್ಟರ್ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾರ ಟುಗೆದರ್ ಜಾಯಿನ್ ಆಗ್ತೀರಾ? ಪಾರ್ವತಿ ಸಿಸ್ಟರ್ ಇಲ್ಲಾದ್ರೆ ನಿಧಿ ಸಿಸ್ಟರ್ ಹೇಳಿ. ದೀಪಕ್ ಜಾಯಿನ್ ಆಗ್ತೀಯಾ? ನನ್ಗೆ ಅಮ್ಮ ಹಾ ಅತ್ತೆ ಡೈಲಿ 3 ಮೊಟ್ಟೆ ಕೊಡ್ತಾರೆ. ಕೋಳಿ ಅಲ್ವಾ ಮೊಟ್ಟೆ ಕೊಡುದ? ಅಮ್ಮ ಬಟ್ಟೆ ಅತ್ತೆ ಇಬ್ರು ಕೊಡುದ? ಅಯ್ಯೋ, ನಿಮ್ಮ 3 ಫುಲ್ ಬಟ್ಟೆ. ಹೆಸರಕ್ಕ. ಅವರ ಅಮ್ಮ ಅತ್ತೆ ಎಲ್ಲ ಮೊಟ್ಟೆ ಕೊಡ್ತಾರಂತ ನೋಡು. ಹಾ ಮೊಟ್ಟೆ ತಿಂದು ಫುಲ್ ಬಾಡಿ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಾನೆ. ಅದಕ್ಕೆ ಹಾಗೆ ಒಳ್ಳೆ ಬಾಡಿ ಬಂದಿದೆ ನೋಡಿ ಚಾರಿಗೆ. ಹಾ 8 ಪ್ಯಾಕ್. ಅಕ್ಕ ನಿಮ್ಮ ಊರು? ನಂದು ಉಡುಪಿ. ನಾನು ಇರುದು ನ್ಯೂಜಿಲೆಂಡ್ ಉಡುಪಿ ಅಲ್ಲಿ ಈಗ. ಉಡುಪಿ ಶ್ರೀಕೃಷ್ಣನ ಭಕ್ತೆ. ಉಡುಪಿ ಶ್ರೀಕೃಷ್ಣನ ಊರು ನಮ್ದು. ಪ್ಲೀಸ್ ನೀತಿ ಅಕ್ಕ ಬನ್ನಿ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನಿಧಿ ಅಕ್ಕನಾ? ಯಾರ ಜೊತೆ? ನಿಮ್ ಜೊತೆನಾ? ನೀವು ಟುಗೆದರ್ ಆಗ್ತೀರಾ ದೀಪಕ್? ನೋ ಸಿಸ್ಟರ್, ಹೊರಗಡೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಓಕೆ ಓಕೆ, ಅವರು ಹೊರಗಡೆ ಇದ್ದಾರಂತೆ. ದೀಪಕ್ ಬಿಡು ಬಿಡು. ಆಮೇಲೆ ನಾನು ಡೈಲಿ 4 ಸಲ ಊಟ ಮಾಡುವುದು ಅಂತೆ. 4 ಸಲನಾ? ಬೆಳಿಗ್ಗೆ ಎದ್ದು ಮಾಡ್ತೀಯಾ? ಮತ್ತೆ ಸ್ಕೂಲಿಂದ ಬಂದ್ ಕೂಡ್ಲೆನಾ? ಮತ್ತೆ ರಾತ್ರಿ ಯಾವಾಗ? ಟಿಫಿನ್ ಕೊಂಡೋಗ್ತಾನಲ್ಲ, ಮತ್ತೆ ರಾತ್ರಿ ಮತ್ತೆ ಮಾಡ್ತಾನ ಅಂತ. ಓ ದೇವ್ರೆ. ಮಧ್ಯರಾತ್ರಿ ಮಾಡ್ಕೊಬಾರಯ. ಮಧ್ಯರಾತ್ರಿ ಎಲ್ಲ ದೆವ್ಗಳು ಊಟ ಮಾಡ್ತಾ ಇರ್ತವೆ. ಇಲ್ಲ ಇಲ್ಲ, ಸ್ಕೂಲಿಗೆ ಟಿಫಿನ್ ಕೊಂಡೋಗ್ತಾನ, ಮತ್ತೆ ಬೆಳಿಗ್ಗೆ ಎದ್ದು ಊಟ ಮಾಡ್ತಾನ ಬ್ರೇಕ್ಫಾಸ್ಟ್, ಮತ್ತೆ ನಂತರ ಬಂದು ಸ್ಕೂಲಿಂದ ಮಾಡ್ತಾನ, ಮತ್ತೆ ಆಡ್ಲಿಕ್ಕೆ ಹೋಗಿ ಬಂದ ನಂತರ ಮತ್ತೆ ಮಾಡ್ತಾನ ಅಂತ ಮಲಗುವುದಕ್ಕಿಂತ ಮೊದ್ಲು. ಪಾಪ ತುಪ್ಪ ಇವಾಗ್ಲೇ 4 ಮೊಸರು ಬಾರಿ ತಿಂತಾ ಇದ್ದಾನೆ. ಪಿಜಿಯಲ್ಲಿ ನಿಂತ್ರೆ ನೀನ್ ಇಂಜಿನಿಯರ್ ಆಗಿ ಉಂಟಲ್ಲ, ಬೆಂಗಳೂರು ಈಗಲೇ ಹೋಗ, ಅಲ್ಲಿ ಇನ್ಫೋಸಿಸ್ ಅಲ್ಲೆಲ್ಲ ಕೆಲಸ ಸಿಗುತ್ತೆ ಒಳ್ಳೇದು, ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಆದ ನಂತರ. ಮತ್ತೆ ಪಿಜಿಯಲ್ಲಿ ನಿಂತಾಗ ಗೊತ್ತಾಗತ್ತೆ ಎಷ್ಟು ತುಪ್ಪ ಮೊಸರು ಎಲ್ಲ ಕೊಡ್ತಾರಂತ. ಅಯ್ಯೋ ಶಿವ, 4 ಬಾರಿ ಅಲ್ಲ, ಹೊರಗಡೆ ಇದ್ದೀನಿ. ಮ್ಯಾಕ್ಸಿಮಮ್ ಅಂದ್ರೆ 2 ಬಾರಿ ಊಟ ಮಾಡ್ತೀಯ ಅಷ್ಟೇ. ಅದನ್ನು ಯೋಚನೆ ಮಾಡಿ ಮಾಡ್ತೀಯ. ಹ್ಮ್. ಅಕ್ಕ ಅಲ್ಲಿ ನೈಟ್ ಇಲ್ವಾ ಅಂತ ಹೇಳ್ತಾ ಇದ್ದಾರೆ. ನೈಟಾ? ನೈಟ್ ಅಲ್ವಾ? ಹೌದೌದು, 8 ಗಂಟೆ ಈಗ. ಈಗ ನೈಟ್. ನೈಟ್ 8 ಗಂಟೆ. ಹ್ಮ್. ನಮ್ದು ಹೇಳುವಾಗ್ಲೇ ಮಧ್ಯಾಹ್ನ ಆಗುತ್ತೆ. ಅಂದ್ರೆ ನಾವು ನೈಟ್ ಡ್ಯೂಟಿ ಮಾಡೋದಲ್ವಾ ಹೆಚ್ಚಾಗಿ. ನಾನ್ ನಿನ್ನೆ ರಾತ್ರಿ ಲೇಟ್ ಮಲಗಿದ್ದೆ ಬಂದು ನಂತರ. ಮತ್ತೆ ಇವತ್ತು ನಿನ್ನೆ ಎಷ್ಟು ಎದ್ದು ಗಂಟೆ ಮಲಗಿದ್ರಿ? ಮಕ್ಕಳಿಗೆ ನಿನ್ನೆ 3:30 ಆಗಿದೆ. ಅಂದ್ರೆ ಹಸ್ಬೆಂಡಿಗೆ ಆಫ್ ಇತ್ತು, ಅವ್ರು ಯಾವ್ದಾ ಮೂವಿ ನೋಡ್ತಾ ಇದ್ರು. ಹಾಗೆ ಅವ್ರ ಜೊತೆ ಮಾತಾಡಿ, ಅವರಿಗೆ ಸಹ ನಿನ್ನೆ ಇವತ್ತು ರಜೆ. ಹಾಗೆ ಅವರು ಮೂವಿ ನೋಡ್ತಾ ಇದ್ರು, ಹಾ ನಾನು ಕೂಡ ಕುತ್ಕೊಂಡೆ. ನಾನ್ 4 ಗಂಟೆ ಹೋಗಿ ಬಂದದಷ್ಟೇ ಅಲ್ಲ, 7 to 11 ಅಂತ ಹೇಳುವಾಗ ನಾನು ಬರುವಾಗ 12:30 ಆಗಿತ್ತು, ಅಲ್ಲಿ ಹ್ಯಾಂಡ್ ಓವರ್ ಮಾಡಿ ಎಲ್ಲ. ಹ್ಮ್. ಹ್ಮ್. ಅಕ್ಕ ನನಗೆ ಟಿಫಿನ್ ತಗೊಂಡು ಹೋಗ್ತೀನಿ ಅಲ್ವಾ, ಅದು ಸಾಕಾಗಲ್ಲ ನನ್ಗೆ ಅಂತ. ದೊಡ್ಡ ಟಿಫಿನ್ ತಕೊಂಡ್ಕೊಂಡು ಹೋಗು, ಒಂದು 4-5 ಎಂತ ಕಂಪಾರ್ಟ್ಮೆಂಟ್ ಇರುತ್ತಲ್ಲ, ಹಾಗೆ ದೊಡ್ಡದು ತಗೊಂಡು ಹೋಗ್ಬೇಕು. ಸಣ್ಣ ಟಿಫಿನ್ ಸಾಕಾಗಲ್ಲ ನೋಡು, ಚಿಕ್ಕದಾಗಲ್ಲ. ನೀನು ಉದ್ದ ಇದ್ಯಲ್ಲ. ಅಂಡೆ ಅಂಡೆ ತಗೊಂಡ್ ಹೋಗು, ಅಂಡೆದಲ್ಲಿ ಹಾಕಂಡ ಹೊತ್ಕೊಂಡ್ ಹೋಗು. ನೀವು ಏನು ವರ್ಕ್ ಮಾಡ್ತೀರಕ್ಕ ಅಂತ. ನಾನು ನರ್ಸ್ ಗವರ್ಮೆಂಟ್ ಅಲ್ಲಿ, ಇಲ್ಲಿ ನ್ಯೂಜಿಲೆಂಡ್ ಅಲ್ಲಿ. ನಿಧಿ ಸಿಸ್ಟರ್, ಅಸ್ಮಿತಾ ನೀವು ನಿಮ್ಗೊಂದು ಹೌಸ್ ವೈಫಾ ವಿಷಯ ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗ್ತೀರಾ? ಆ ಅಸ್ಮಿತಾ ನಿಮ್ಗೊಂದು ವಿಷಯ ಗೊತ್ತಿಲ್ಲ, ಅವ್ನ್ ಕಾಲೇಜಕ್ಕೆ ಆನಿ ಮರಿ ಮೇಲೆ ಹೋಗ್ತಾನಂತೆ. ಆನೆ ಮರಿ ಅವ್ನ್ ಅಲ್ಲ, ಅವ್ನು ವೆಹಿಕಲ್ ಕಾರಲ್ಲಿ ಹೋಗುದಲ್ಲ. ಅವ್ನ್ ಪೋರ್ಕಿದ್ರೆ ವೆಹಿಕಲ್ 10 ಚಪಾತಿ ಬೇಕು ನನ್ಗೆ. ನಮ್ಮ ಅತ್ತೆ ಮಾಡಿ ಮಾಡಿ ಕೊಡ್ತಾರೆ, ನಾನು ತಿಂತಾ ಇರ್ತೀನಿ. ಅಪ್ಪ ದೇವ್ರೆ, ಒಳ್ಳೆ ಹುಡುಗಿ ಕೊಡಪ್ಪ ಇವನಿಗೆ. ಮತ್ತೆ ಚಾರಿ, ದೀಪಿಕಾ ಮತ್ತೆ ಎಂತ ಮಾಡುದ? ನಿನ್ನ ಮದ್ವೆ ಆದ್ರೆ ಚಪಾತಿ ಮಾಡಿಯೇ ಕೊಡ್ಬೇಕಾ ನಿಂದು? ಆ ಒಬ್ಬ ಹಾಗಾದ್ರೆ ನಾನು ರೋಬೋಟ್ ಹೇಳ್ತೀನಿ ಮದುವೆ ಆಗು. ದೀಪಿಕನಿಗೆ. ಅವನು ಕೆಲ್ಸದವ್ರು ಇಡ್ತಾನೆ ಬಿಡು. ನಿಧಿ ಯಾಕೆ ಬನ್ನಿ ಜಾಯಿನ್ ಆಗಿ. ಅವ್ರು ಹೊರಗಡೆ ಇದ್ದಾರಂತೆ ದೀಪಕ್. ದೀಪಕ್ ಮೆಸೇಜ್ ಓದಿಲ್ಲ ಏನಿಲ್ಲಪ್ಪ ಈ ದೀಪಕ್. ಯತೀಶ್ ಹಾಯ್ ಅಂತ ಬಂದ್ರು. ಹಾಯ್ ಯತೀಶ್, ಹೇಗಿದ್ದೀರಾ? ನನ್ ತಂಗಿ ಇದ್ಲಲ್ಲ ಅಲ್ಲಿ, ಆಕ್ಸೆಂಚರ್ ಕಂಪನಿಯಲ್ಲಿ ಇದ್ಲು ಬೆಂಗಳೂರಲ್ಲಿ, 2-3 ವರ್ಷ ಇದ್ಲ ಅಂತ ಕಾಣುತ್ತೆ. ಮತ್ತೆ ಮದ್ವೆ ಹಾ ಆಯ್ತು ಅಲ್ಲ, ದುಬೈ ಹೋದ್ಲು ವಿಸಿಟ್ ವಿಸಾದಲ್ಲಿ. ಹಾಗೆ ಅವ್ರದ್ದು ಲವ್ ಮ್ಯಾರೇಜ್, ತಂಗಿಯದು ಕೂಡ. ಹಾಗೆ ಅವರ ಹ್ಮ್ ಹಸ್ಬೆಂಡ್ ಕೂಡ ಮೊದ್ಲು ಅಂದ್ರೆ ವಿಸಿಟ್ ವೀಸಾ ತೆಗೆದು ಅವಳ ಫ್ರೆಂಡ್ ಇದ್ಲಲ್ಲ, ಹಾಗೆ ಅವಳ ಹ್ಮ್. ಜೊತೆ PG ಅಲ್ಲಿ ಇರ್ತಿದ್ಲು. ಅವಳು ಕೂಡ ಹೇಳ್ತಿದ್ಲು, ಏನ್ ಚಪ್ಪೆ ಊಟ ಅಂದ್ರೆ. ಮನೆಯಲ್ಲಿ ಎಲ್ಲ ಒಳ್ಳೆ ಮೊಟ್ಟೆ, ಚಿಕನ್, ಹಾಗೆಲ್ಲ ರೊಟ್ಟಿ, ಏನಾದ್ರು ಪಲ್ಯ ಟೇಸ್ಟ್ ಇರುತ್ತೆ ಅಲ್ಲ. ಒಂದು ಎಂತಾದ್ರು ಡ್ರೈ ಎಂತಾದ್ರು ಪಲ್ಯ ಕೆಲವೊಮ್ಮೆ ಚೆನ್ನಾಗಿರಲ್ಲ, ಒಟ್ರಾಶಿ ಬೇಯಿಸಿ ಹಾಕ್ತಾರೆ. ಒಂದು ಸಾರು ಇರುತ್ತೆ, ಮತ್ತೆ ಒಂದು ಏನಾದ್ರು ತಿನ್ಬೇಕು ಕೆಲವೊಮ್ಮೆ. ಹೀಗೆ ಏನ್ ಎಂತ ಮಾಡೋದು ಆಸ್ಮಿತಾ?
ಆ, ನೀವ್ ಹಂಗ್ ಅಂತೀರಾ? ಅಂದ್ರೆ